ಇವತ್ತು ಪೊಲೀಸು ಹುದ್ದೆಗೆ ಅರ್ಜಿ ಕರೆದಿರ 60,000 ಪೋಸ್ಟ್ ಕರೆದಿರ 60,000 ಪೋಸ್ಟ್ಗೆ 48 ಲಕ್ಷ ಜನ ಅರ್ಜಿ ಹಾಕ್ಯಾರ. ಒಬ್ಬೊಬ್ಬರಿಗೆ 500 ರೂಪಾಯಿ ಫೀಸ್ ಇಡ್ರಿ ನೀವು. ರೈಲ್ವೆದಲ್ಲಿ 90,000 ಪೋಸ್ಟ್ ಕರೆದ್ರೆ 2.5 ಕೋಟಿ ಜನ ಅರ್ಜಿ ಹಾಕ್ಯಾರ. 2.5 ಕೋಟಿ ಜನ ಇಂತ 500 ರೂಪಾಯಿ ಲೆಕ್ಕ ಮಾಡಿ ಸರ್ಕಾರಕ್ಕೆ ಎಷ್ಟು ಹೊತ್ತಂತ. ಆ ಕಾಲ್ಫಾರ್ಮ್ ಆದ್ಮೇಲೆ ಅದು ಇನ್ನೂ ರಿಸಲ್ಟ್ ಇಲ್ಲ, ಏನಿಲ್ಲ. ಉತ್ತರ ಪ್ರದೇಶದಲ್ಲಿ ಏನು ಎಕ್ಸಾಮ್ ನಡೀಲಿಲ್ಲ, ಅದು ಕ್ವಶನ್ ಪೇಪರ್ ರಾತ್ರಿ ಲೀಕ್ ಔಟ್ ಆಯ್ತು. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲೇ ನೋಡಿದ್ವಿ ನಾವು, ಒಂದೊಂದು ಸೀಟಿಗೆ 80 ಲಕ್ಷ 70 ಲಕ್ಷ ರೂಪಾಯಿ ಮಾರಾಟ ಆಗಿದೆ. ಇದು ಅಕ್ರಮ ಅಂತ ಬಯಲಿಗೆ ಬಂದ್ಮೇಲೆ ಎಡಿಜಿಪಿಯಲ್ಲಿ ಅಂತೇಳಿ ಅವ್ರು ಇವಾಗಲೂ ಜೈಲಲ್ಲಿದ್ದಾರ. ಎಂಪಿಗಳಿದ್ರೆ ಶಾಮೀಲಾಗಿ ಹೊರಗೆ ಬಂತದು. ಯಾಕೆ ಈ ಮಾತು ಚರ್ಚೆ ಮಾಡಬೇಕು? ಯಾಕಂದ್ರೆ ನಮಗ ಈ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಎರಡೇ ಪಕ್ಷಗಳನ್ನು ತೋರಿಸ್ತಾರ. ಅದು ಕಾಂಗ್ರೆಸ್, ಬಿಜೆಪಿ. ನಮಗೆ ಕಣ್ಣಿ ಕಾಣೋದು ಅದು ಜಿದ್ದಿ ಯುದ್ಧ ತರ ಎರಡೇ ಪಕ್ಷಗಳು ನಮ್ಗೆ ಕಣ್ಣು ಮುಂದೆ ಕಾಣಿಸ್ತದ. ಯಾಕಂದ್ರೆ ಎಲ್ಲ ಮೀಡಿಯಾಗಳು, ಮಾಧ್ಯಮಗಳು ಖರೀದಿ ಆಗ್ಬಿಟ್ಟದವ. ಎಲ್ಲ ಟಿವಿಗಳು ಈ ದೊಡ್ಡ ದೊಡ್ಡ ಪಕ್ಷಗಳನ್ನ ಖರೀದಿ ಮಾಡಿಬಿಟ್ಟಾರ. ಈ ಅಂಬಾನಿ ತೋರ್ಸಲ್ಲ. ದೊಡ್ಡ ಇವತ್ತೇನು ನಮ್ಮ ರಾಜಕೀಯ ಪಕ್ಷದ ಲೀಡರ್ಗಳ ಅವ್ರು ಯಾವ ಬಟ್ಟೆ ಹಾಕಿದ್ರು, ಎಲ್ಲಿ ಊಟ ಮಾಡಿದ್ರು, ಯಾವ ವಿಮಾನದಾಗ ಹೋದ್ರು, ಯಾವ ಟೂರಿಸ್ಟ್ ಮಾಡಿದ್ರು, ಯಾವ ಫಂಕ್ಷನ್ ಹೋದ್ರು ಅಂತ ಹಗಲು ರಾತ್ರಿ ತೋರಿಸ್ತಾರ. ಈ ದೇಶದಲ್ಲಿ ರೈತರ ಸಾವು ಬಗ್ಗೆ ತೋರಿಸಲ್ಲ. ಈ ದೇಶದ ಯುವಕರ ಪರಿಸ್ಥಿತಿ ಬಗ್ಗೆ ತೋರಿಸಲ್ಲ. ಈ ದೇಶದ ದುಡಿಯಂತ ಜನಗಳ ಬಗ್ಗೆ ತೋರಿಸಲ್ಲ. ಈ ದೇಶದ ಶ್ರಮಜೀವಿಗಳ ಪರವಾಗಿ ತೋರಿಸಲ್ಲ. ತೋರ್ಸೋದೇನಂತಂದ್ರೆ ಅಂಬಾನಿ ಮಗನ ಮದುವೆ ತೋರಿಸ್ತಾರ. ಅಂಬಾನಿ ಮಗನ ಮದುವೆ 1200 ಕೋಟಿ ರೂಪಾಯಿ ಖರ್ಚು ಮಾಡಿದ. ಆ ಮದುವೆಗೆ ಒಂದು ಹುಡುಗಿ ಡ್ಯಾನ್ಸ್ ಮಾಡಕ್ಕೆ 50 ಕೋಟಿ ರೂಪಾಯಿ ಕೊಟ್ಟು ಕಳಿಸಿದ್ರು ಆಫ್ರಿಕಾದಿಂದ, ಬರೀ ಒಂದು ಹಾಡಾಡಕ. ಅಂದ್ರೆ ಇದು ಸಂಪತ್ತಿನ ಒಂದ್ ಕಡೆ ಪ್ರದರ್ಶನ ಮಾಡ್ತಾ ಇದಾರ. ನಾವೆಲ್ಲ ಏನ್ ನೋಡಿ ಏನನ್ಬೇಕು? ಹೊಟ್ಟೆ ಕಿಚ್ಚಿಪಡ್ಬೇಕಾ? ನಮ್ಮ ಮಕ್ಕಳಿಗಿಂತ ಮದುವೆ ಮಾಡ್ಬೇಕಾಗಿಲ್ಲ ಅಂತ ಅನ್ಕೋಬೇಕಾ? ಇವರು ಸಂಪತ್ತಿನ ಪ್ರದರ್ಶನ ನೋಡ್ಬೇಕಾ? ಈ ಸಂಪತ್ತು ಎಲ್ಲಿಂದ ಬಂತು? ನೀವು ಹಗಲು ರಾತ್ರಿ ಇಲ್ಲಿ ಬಂಡೆ ಓಲಾಗ್ತಕ್ಕಂಥ ನಮ್ಮ ಸುರೇಶ್ ಅದರ, ಕಟ್ಟಡ ಕಾರ್ಮಿಕರಾದ್ರ, ಹಗಲು ರಾತ್ರಿ ದುಡಿತಾರ. ಅವರು ದುಡಿದು ಮುಂದೆ ಬರ್ಬೇಕಂತ ಹೇಳ್ತೀರಿ. ಸಾಧ್ಯನಾ ಅದು? ಹಗಲು ರಾತ್ರಿ ಬೆವರು ಸುರಿಸಿ ರಕ್ತ ಹರಿಸಿ ದುಡಿಸಿದ್ರು ಯಾರು ಮುಂದೆ ಬಂದಾರ? ಸಾಧ್ಯ ಇಲ್ಲ ಸ್ನೇಹಿತರೆ. ಶೋಷಣೆ ನಡೀತಾ ಇದೆ. ನಾವು ನೀವು ಕಟ್ಟಿರಂತ ಟ್ಯಾಕ್ಸು, ನಾವು ಕಟ್ಟಿರತಕ್ಕಂಥ ತೆರಿಗೆ ಇವತ್ತು ದೊಡ್ಡ ದೇಶ ಬಿಟ್ಟು ಹೋಗ್ತಾರ. ಇವತ್ತು ಅಂಬಾನಿ ಮಾಡಿರೋದಿಂತದ್ನೇ, ವಿಜಯ್ ಮಲ್ಯ ಮಾಡಿರೋದಿಂತದ್ನೇ, ನೀರವ್ ಮೋದಿ ಅಂತೇಳಿ ಮಾಡಿರೋದಿಂತದ್ನೇ. ಇವರೆಲ್ಲರಿಗೂ ಇವರು ಬೆಂಗಾವಲಾಗಿ ನಿಂತ್ಕೊಂಡಿರ್ತಕ್ಕಂಥ ಪಕ್ಷಗಳು. ನೀರವ್ ಇದನ್ನ ನಾವು ಇವತ್ತು ಹೇಳಕತ್ತೀವಿ. ಇದೇ ಮಾತನ್ನು 1930 ಭಗತ್ ಸಿಂಗ್ ಹೇಳಿದ್ರು. ಇಂಡಿಯಾಕ್ಕೆ, ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ, ಗಾಂಧೀಜಿಯವ್ರ ಲೀಡರ್ಶಿಪ್ ಅಲ್ಲಿ ಬರ್ತದೆ. ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷ್ ಹೋಗರು ಈ ದೇಶ ಬಿಟ್ಟು ಬಡತನ ಈ ದೇಶದಿಂದ ತೊಲಗಲ್ಲ. ಈ ಜಾತಿ ಅನ್ನೋ ಕೊಳಕು ಹಂಗೆ ಉಳಿತದೆ. ಈ ಧರ್ಮ ಅನ್ನೋ ಜಗಳ ಹಂಗೆ ಉಳಿತದೆ. ಹೆಣ್ಮಕ್ಳಿಗೊಂದು ನ್ಯಾಯ, ಗಂಡ್ಮಕ್ಳಿಗೊಂದು ನ್ಯಾಯ. ಶ್ರೀಮಂತರಾಗ್ತಾರೆ, ಬಡವರಾಗ್ತಾರೆ. 77 ವರ್ಷ ಆಗಿದೆ. ದಯವಿಟ್ಟು ಆಲೋಚನೆ ಮಾಡ್ರಿ ಏನಾಗಿದೆ ದೇಶ. ಈಗ ನಮ್ಮ ಪಕ್ಷದ ನಿಲುವೇನು? ನಮ್ಮ ಪಕ್ಷದ ನಿಲುವಿರೋದು ಈ ದೊಡ್ಡ ಪಕ್ಷಗಳ ಎಲ್ಲರೂ ಕೂಡ ಇವರು ಶ್ರೀಮಂತರ ಏಜೆಂಟ್ರು. ಬಹಳ ಸರಳವಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಕುರಿ ಹಟ್ಟಿ ಆಯ್ತು, ಇಲ್ಲ ಒಂದು 2 ನಾಯಿ ಸಾಕಿರ್ತಾರೆ. ಒಂದು ನಾಯಿಗೆ ವಯಸ್ಸಾತ, ಇನ್ನೊಂದು ನಾಯಿಯಿಂದ ಬಳಸ್ತಾರ. ಹಂಗ 5 ವರ್ಷದಾಗ 10 ವರ್ಷ ಒಂದು ಪಕ್ಷ ಬೇಸರ ತಂದ್ಕೊಡ್ರಿ ಜನಕ್ಕ, ಇನ್ನೊಂದು ಪಕ್ಷ ರೆಡಿ ಮಾಡಿರ್ತಾರ. ಒಬ್ಬ ವ್ಯಕ್ತಿ ಬೇಸರ ಅಂದ್ರೆ ಇನ್ನೊಬ್ಬ ವ್ಯಕ್ತಿನ ರೆಡಿ ಮಾಡಿರ್ತಾರ. 2014 ನರೇಂದ್ರ ಮೋದಿ ಯಾರಿಗೆ ಗೊತ್ತಿದ್ರು? ಇವತ್ತು ಇಂಥ ನೀರಾವರಿ ಯೋಜನೆಗಳನ್ನ ಮಾಡಬೇಕಂತ ಧ್ವನಿ ಎತ್ತಾ ಇದೀವಿ. ಅಧಿಕಾರಕ್ಕೆ ಬಂದ್ರೆ ಅಂತ ಒಂದು ನೀತಿಗಳು ತರ್ತೀವಂತ ಈ ಸಂದರ್ಭದಲ್ಲಿ ಹೇಳಕ ಇಷ್ಟಪಡ್ತಾ ಇದೀವಿ. ಹಾಗಾಗಿ ನಮ್ಮ ಜನ ಬೆಂಬಲಿಸ್ಬೇಕಂತ ಕೂಡ ನಾವು ಅವರಿಗೆ ಹೇಳ್ಕೊಳ್ತಾ ಇದೀವಿ.
ಕಾಂಗ್ರೆಸ್ 5 ಗ್ಯಾರಂಟಿ ಬಿಟ್ಟೈತಿ, ಆದ್ರೆ ನಿಮ್ ಪಕ್ಷದಿಂದ ಏನ್ ಆಶ್ವಾಸನೆ ಕೊಡ್ತೀರಿ ಜನರಿಗೆ? ಇವತ್ತು ಏನು ಅವರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳಿದಾವ, ಆ ಗ್ಯಾರಂಟಿಗಳಿಂದ ಜನಗಳ ಜೀವನದ ಮೂಲಭೂತ ಸಮಸ್ಯೆಗಳ ಪರಿಹಾರ ಆಗಲ್ಲ. ಇವತ್ತು ಇನ್ನೊಂದ್ ಕಡೆ ನೋಡ್ರಿ, ಎಲ್ಲ ಬೆಲೆಗಳು ದುಪ್ಪಟ್ಟಾಗಿದಾವ. ಅವ್ರೇನು ಬಿಜೆಪಿಕ್ಕಿಂತ ಭಿನ್ನವಾದ ಏನು ನೀತಿಗಳು ತರ್ತೀವಿ ಅಂತ ಹೇಳಿ ವಿರೋಧ ಪಕ್ಷದಿಂದ ಮಾಡಿದ್ರು. ರೈತರ ಸಮಸ್ಯೆಗಳ ಸಾಲ ಮಾಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಹೊಸ ಶಿಕ್ಷಣ ನೀತಿ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಜನಗಳ ಕೂಗು ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ಏನು ಕಾಂಗ್ರೆಸ್ ಕೂಡ ಭಿನ್ನವಾದ ನೀತಿಗಳ ತಂದಿಲ್ಲ. APMC ಬಿಲ್ ವಾಪಸ್ ತಗೊಂಡಿದಾರ. ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತು ಯಾವ್ದು ನಿಂತ್ಕೊಂಡಿದೆ? ಇವತ್ತು ಭ್ರಷ್ಟಾಚಾರ, ಕಾಂಟ್ರಾಕ್ಟ್ ಏನು ಅವರು ಕೂಡ ಕಾಂಟ್ರಾಕ್ಟ್ ಅಲ್ಲಿ ಕೂಡ ಇವತ್ತು ಇದು ಕೊಡ್ಬೇಕಂತ ಹೇಳಿ ಇವತ್ತು ಹೊರಗೆ ಬಂದಿದೆ. ಹಾಗಾಗಿ ಇವರು ಕೂಡ ಏನು ಭಿನ್ನವಾಗಿಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಏನೇನು ಬೇಕು ಕಾನೂನುಗಳು ಲೂಟಿ ಮಾಡಕ್ಕೆ ಎಲ್ಲಾ ರೀತಿಯಲ್ಲಿ ಅವರು ನೀತಿಗಳು ತರ್ತಾರ. GST ಹೆಸರಲ್ಲಿ, ಇನ್ನೊಂದ್ ಕಡೆಗೆ ಸಾರಿಗೆ ವ್ಯವಸ್ಥೆಯಲ್ಲಿ, ಇವತ್ತು ರೋಡ್ ಮಾಡೋ ಹೆಸರಲ್ಲಿ ಟೋಲ್ ಗೇಟ್ ಆಗ್ಲಿ ಹಗಲು ತೋರಡಿ ಮಾಡ್ತಾ ಇದಾರ. GST ಹೆಸರಲ್ಲಿ ಜನಗಳ ಮೇಲೆ ವ್ಯಾಪಕವಾಗಿ GST ಹಾಕ್ಸಿ ಇವತ್ತು GST ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರ. ಇವತ್ತು ಜನಗಳು ವ್ಯಾಪಕವಾಗಿ ತೆರಿಗೆ ಕಟ್ಟಬೇಕಾಗಿದೆ. ಪೆಟ್ರೋಲಿಗೆ ಇವತ್ತು ಮಿನಿಮಮ್ 60 ರೂಪಾಯಿ ಕಟ್ಟಬೇಕಾಗಿದೆ. ಇದೆಲ್ಲ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೇನು ಮುಚ್ಚಿಟ್ಟಿರ್ತಕ್ಕಂತ ಏನಿಲ್ಲ. ಹಾಗಾಗಿ ಇವರು ಕೂಡ ಏನ್ ಭಿನ್ನಿಲ್ಲ, ಜನಗಳಿಂದ ವ್ಯಾಪಕವಾಗಿ ಹಗಲು ದರೋಡೆ ಮಾಡ್ತಾ ಇದಾರ. ಹಾಗಾಗಿ ಇಂಥ ನೀತಿನ SUC ಕಮ್ಯುನಿಸ್ಟ್ ಪಕ್ಷ ಖಂಡಿಸ್ತಾ ಇದೆ. ಇಂಥ ಹೋರಾಟದ ಅಭ್ಯರ್ಥಿನ ಗಂಗಾವತಿ ಪ್ರಜ್ಞಾವಂತ ನಾಗರಿಕರು ಬೆಂಬಲಿಸಬೇಕು. ಆಟೋ ಗುರುತಿಗೆ ತಾವೆಲ್ಲ ಮತ ಹಾಕ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, SUC ಜಿಂದಾಬಾದ್.